ಹಾರುತ್ತ ದೂರ ದೂರ ಮೇಲೇರುವ ಅಣ್ಣ. ಏನಮ್ಮ? ಏನಣ್ಣ ಇದೆಲ್ಲ? ಏನಿವತ್ತು ವಿಶೇಷ? ಇದೆಲ್ಲ ನಿಂಗೋಸ್ಕರ ಕಣಮ್ಮ. ಅಯ್ಯೋ ಯಾಕಣ್ಣ? ನೋಡಮ್ಮ, ನೀನ್ ಯಾವ ಮೈನ ಇರ್ತೀಯೋ ಏನೋ, ನಿಮ್ಮ ಅಣ್ಣ ಅನ್ಸ್ಕೊಂಡು ನಾನಿನ್ನು ಬದುಕಿದ್ದೀನಿ. ಶಾಸ್ತ್ರೋಕ್ತವಾಗಿ ಇದನ್ನೆಲ್ಲ ಮಾಡಿದ್ರೆ ತಾನೇ 4 ಜನ ಗಂಡಿನ ಕಡೆಯವ್ರು ಬರೋದು. ಅಯ್ಯೋ ಬೇಕಪ್ಪ, ಇದೆಲ್ಲ ನನ್ಗಾಗ್ಲೇ ಆಗಿದೆ, ಈಗ ಯಾಕೆ ಮಾಡ್ತೀಯೋ? ಅಯ್ಯೋ ಅಯ್ಯೋ, ಏನಪ್ಪ ಇದು? ಏನ್ ಗತಿ ಬಂತಪ್ಪ? ನನ್ ತಂಗಿಗೆ ಶಾಸ್ತ್ರ ನಡೀತಿದೆ, ಯಾರು ಒಂದು ಹಾಡು ಹೇಳ್ರವಾ? ಹಾಡು ನಾನು ಹಾಡ್ತೀನಿ. ಹೌದಾ? ನಾನು ಹಾಡ್ತೀನಿ. ಹಾಡು ಹಾಡು. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದ್ಯವ್ವ, ನಿನ್ನ ಕಂಡು ನಾನ್ ಯಾಕೆ ಬರುಗಿದೆನೋ. ನಾನ್ ಸಾಲ ಮಾಡಿ ಶಾಸ್ತ್ರ ಮಾಡ್ತೀನಿ, ಯಾವ್ದಾರು ಹೊಸ್ಕೆ ಪದ ಹಾಡೆಯ? ಹೊಸ್ಕೆ ಪದ ತಾನೆ, ಅದನ್ನು ಹಾಡ್ತೀನಿ. ಹಾಡು. ನೇಸರ ನೋಡು, ನೇಸರ ನೋಡು. ನಾನು ಹಾಡೋದ್ರೆ ನೀನ್ ನೋಡ್ತೀನಿ ಅಂತೀಯಲ್ಲ. ನೋಡು, ನೀನ್ ಹಾಡೋದ ಬೇಡ, ನೋಡೋದು ಬೇಡ, ಮುಚ್ಕೊಂಡಿದ್ಕ. ಯಾವನು ಸೋದರ ಮಾವ ನಾನ್ ಬದುಕಿರುವಾಗ ಬದನೆಕಾಯಿ ಶಾಸ್ತ್ರ ಮಾಡೋದು? ಇದು ಬದನೆಕಾಯಿ ಶಾಸ್ತ್ರ ಅಲ್ಲ, ಮೈ ಮೆರೆದಾಗ ಮಾಡೋ ಶಾಸ್ತ್ರ. ಗೊತ್ತಾಯ್ತು, ಸುಮ್ನೆ ಕೂತ್ಕೊಳ್ಳಯ್ಯ. ಜಲ್ಸಿಸ್ಬೇಡ, ಸುಮ್ನೆ ನಿಂತ್ಕ. ನೋಡು ಸುಬ್ಲಕ್ಷ್ಮಿ, ನೀನ್ ಹುಟ್ಟಿದಾಗ್ಲೇ ನೀನೇ ನನ್ನ ಹೆಂಡತಿ ಅಂತ ದೊಡ್ಡವ್ರ ಮೊದ್ಲೇ ತೀರ್ಮಾನ ಮಾಡವ್ರೆ. ಅವತ್ ಯಾರೋ ಬುದ್ಧಿ ಇಲ್ದಿರೋ ಮುಟ್ಟಾಳ್ರು ಮಾಡಿರೋ ತೀರ್ಮಾನ ಅದು. ಇವತ್ತೇನಾಗೈತಯ್ಯ? ಇವತ್ತಾ ನನ್ ತಂಗಿ ಇರೋ ಅಂದಕ್ಕೆ ನೀನ್ ಏನೇ ಹಾಕಿದ್ರು ಎಟಕಲ್ಲ. ಕ್ರೇನ್ ಹಾಕ್ಸ್ಬಿಡೋಣ. ನೋಡಯ್ಯ, ನಾನು ಪ್ರೀತಿಯಿಂದ ವಿಶ್ವಾಸದಿಂದ ಸೀರೆ ತಂದಿದ್ದೀನಿ, ಮರ್ಯಾದೆಯಾಗಿ ಉಟ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಒತ್ಕೊಂಡೋಗಿ ಹುಟ್ಟಿರೋ ಸೀರೆನು ಬಿಚಾಕ್ಸ್ತೀನಿ. ಈ ಅನ್ಯಾಯನ್ ಕೇಳಕ್ಕೆ ಯಾರು ಇಲ್ವೇ? ಪಾಪ, ಅವಳಿಗೆ ಯಾಕೆ ಸುಮ್ನೆ ಬಲವಂತ ಮಾಡ್ತೀರಾ? ಅವಳಿಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಕಾಣಿಸ್ತದೆ. ಅವಳ ಮನಸ್ಸಿಗೆ ಬೇರೆ ಯಾರು ಅವರ ಕೇಳೋಡಿ. ಯಾರನ್ನಾದ್ರೂ ಇಟ್ಕೊಳ್ಳಿ, ನಿನ್ಗ್ಯಾಕೆ? ನೀನಂತೂ ಅಲ್ಲ. ಸ್ವಲ್ಪ ಯಾಕ್ರಯ್ಯ ಸುಮ್ನೆ ಕಿತ್ತಾಡ್ತೀರಾ? ಸೀರೆ ನಾನೇ ಉಡಿಸ್ತೀನಿ. ಕುದುರೆ ಓಡಿ ಬಂದಿತ್ತ. ಸೀರೆ ಉಡಿಸ್ತೀಯಾ? ನಾನೊಬ್ಬ ವ್ಯಕ್ತಿನ ಹುಡ್ತಾ ಇದೀನಿ, ಗೊತ್ತಲ್ಲ? ಹೌದು. ಅವನ ಪ್ರಿಂಟು ಹೆಚ್ಚು ಕಡಿಮೆ ನಿನ್ನ ತಂಗಿ ತರಾನೇ ಇದೆ. ಈ ಗೂಬೆ ನನ್ನ ಮಗ ಏನಾದ್ರೂ ಇವಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ನಾನು ಅವನ್ನ ಮರ್ತೇ ಬಿಡ್ತೀನಿ. ಅದಕ್ಕೆ ಇವಳನ್ನ ನಾನೇ ಮದುವೆ ಮಾಡ್ಕೊಂಡು ಈ ಮುಖ ಇಟ್ಕೊಂಡು ಆ ಮುಖನೇ ಹಿಡಿದು ಬಿಡ್ತೀನಿ.